welcome to once again welcome to political science class. ವಿದ್ಯಾರ್ಥಿಗಳೇ ಮತ್ತೊಂದು ಸಾರಿ ರಾಜ್ಯಶಾಸ್ತ್ರ ವಿಷಯ ತರಗತಿಗೆ ಕ್ಲಾಸ್ಗೆ ಆಗಮಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಕ್ಲಾಸ್ we have discussed the various political development of India. ಕೊನೆ ಚಾಪ್ಟರ್ನ ಕೊನೆ ಕ್ಲಾಸ್ನಲ್ಲಿ ನಾವು ಏನು ಅಧ್ಯಯನ ಮಾಡಿದ್ದೀವಿ ಅಂದರೆ ಭಾರತದ ರಾಜಕೀಯ ವ್ಯವಸ್ಥೆಯ ಬೆಳವಣಿಗೆಯ ಸಂಬಂಧಪಟ್ಟಂತ ಕೆಲವೊಂದು ಘಟನೆಗಳ ಬಗ್ಗೆ ನಾವು ಡೀಟೇಲ್ ಆಗಿ ಅಧ್ಯಯನ ಮಾಡಿದ್ದೀವಿ. Now today we will discuss about the important acts made by the Britishers. ಬ್ರಿಟಿಷರಿಂದ ಹೊರಡಿಸಲ್ಪಟ್ಟಂತ ಹಲವಾರು ಕಾಯ್ದೆಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತೀವಿ. ಭಾರತದ ಆಡಳಿತ ವ್ಯವಸ್ಥೆಯನ್ನು ನೋಡಿಕೊಳ್ಳಲಿಕ್ಕೆ ಬ್ರಿಟಿಷರು ಕೆಲವೊಂದು ಕಾಯ್ದೆಗಳನ್ನು ಪಾಸ್ ಮಾಡಿದರು. The Britishers, a lot of acts passed by the Britishers and the framers of the constitution to frame the constitution of India. ಬ್ರಿಟಿಷರು ಹೊರಡಿಸಿರ್ತಕ್ಕಂಥ ಎಲ್ಲ ಕಾಯ್ದೆಗಳು ಮುಂದೆ ನಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಈ ಎಲ್ಲ ಕಾಯ್ದೆಗಳು ಯಾವ ರೀತಿ ಪ್ರಭಾವ ಬೀರಿದವು ಎಂಬುದನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಇವತ್ತು ನಾವು ನೋಡ್ತಕ್ಕಂಥದ್ದು ಎಲ್ಲ ಕಾಯ್ದೆಗಳ ಬಗ್ಗೆ, ಪ್ರಮುಖ ಕಾಯ್ದೆಗಳ ಬಗ್ಗೆ, ಬ್ರಿಟಿಷರು ಹೊರಡಿಸಿರ್ತಕ್ಕಂಥ ಪ್ರಮುಖ ಕಾಯ್ದೆಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತೀವಿ. ಬ್ರಿಟಿಷರ್ಸ್ ದೇ ಮೇಡ್ ವೇರಿಯಸ್ ಕೈಂಡ್ಸ್ ಆಫ್ reforms and they have made various acts passed by the Britishers. ಹಲವಾರು ತರದ ಕಾಯ್ದೆಗಳನ್ನು ಬ್ರಿಟಿಷರಿಂದ ಕಾಯ್ದೆಗಳು ಮತ್ತು ಸುಧಾರಣೆಗಳನ್ನು ಭಾರತದ ಆಡಳಿತ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ಹಲವಾರು ಕಾಯ್ದೆಗಳನ್ನು ಬ್ರಿಟಿಷರಿಂದ ಪಾಸ್ ಆಗಿದ್ದವು. ಆ ಕಾಯ್ದೆಗಳು ಯಾವುವು ಎಂಬುದನ್ನು ನಾವು ಒಂದೊಂದಾಗಿ ನೋಡೋಣ. Which are the various important acts were made by the Britishers? ಬ್ರಿಟಿಷರು ಹೊರಡಿಸಲ್ಪಟ್ಟಂತ ಮುಖ್ಯವಾದ ಕಾಯ್ದೆಗಳು ಯಾವುವು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. One of the important acts made by the Britishers, the first one, Marley-Minto reforms of 1909. ಮಾರ್ಲೆ-ಮಿಂಟೋ ಅವರ 1909ರ ಕಾಯ್ದೆಯಲ್ಲಿ ಭಾರತ ದೇಶದ ಆಡಳಿತದ ವ್ಯವಸ್ಥೆ ಸುಧಾರಣೆಗೋಸ್ಕರ ಏನು ಪ್ರಮುಖ ಉಪಯೋಗ, ವಾಟ್ ಇಸ್ ದ ಪ್ರೊವಿಷನ್ಸ್ ಆಫ್ ಪ್ರೊವೈಡ್ಸ್ ದ ಮಾರ್ಲೆ-ಮಿಂಟೋ ರಿಫಾರ್ಮ್ಸ್ ಆಫ್ 1909. ಯಾವ ಉಪಯೋಗ ಇವು 1909ರ ಕಾಯ್ದೆಯಿಂದ ಭಾರತ ದೇಶಕ್ಕೆ ಆಡಳಿತದ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ, ಆಡಳಿತದ ವ್ಯವಸ್ಥೆಯನ್ನು ನಡೆಸಲಿಕ್ಕೆ, ಮುಂದೆ ಒಂದಿನ ಸಂವಿಧಾನ ರೂಪಿಸಲಿಕ್ಕೂ ಕೂಡ ಈ ಕಾಯ್ದೆಗಳು ಸಹಾಯಕವಾಗಿದ್ದವು ಎಂಬುದನ್ನು ನೋಡಿದ್ದೀವಿ. ಪ್ರಸ್ತುತ ಈ ಉಪಯೋಗಗಳು ಏನು, 1909ರ ಕಾಯ್ದೆಯ ಒಂದು ಉಪಯೋಗಗಳನ್ನು ತಿಳಿಸಿ ನಿಮ್ಗೆ ಬರುತ್ತೆ. ಅವಾಗ ನಾವು ಪ್ರೊವಿಷನ್ಸ್ ಅನ್ನು ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್, ಮಾಂಟೆಗೋ ಚೆಮ್ಸ್ಬರ್ಗ್ ರಿಪೋರ್ಟ್ 1919. 1919ರ ಕಾಯ್ದೆಯ ಉಪಯೋಗವೇನು, ಪ್ರೊವಿಷನ್ಸ್, ವಾಟ್ ಇಸ್ ದ ಪ್ರೊವಿಷನ್ಸ್ ಆಫ್ ದ ಮಾಂಟೆಗೋ ಚೆಮ್ಸ್ಬರ್ಗ್ ರಿಪೋರ್ಟ್ 1909. ಥರ್ಡ್ ಒನ್, Government of India Act 1935. It was the biggest of acts. ಇದೊಂದು ದೊಡ್ಡ ಕಾಯ್ದೆ. ಭಾರತ ದೇಶಕ್ಕೆ ಬ್ರಿಟಿಷರು ಹೊರಡಿಸಿರುವ ಎಲ್ಲ ಕಾಯ್ದೆಗಳಲ್ಲಿ ಅತಿ ದೊಡ್ಡ ಕಾಯ್ದೆ ಯಾವಪ್ಪ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935. 321 ಆರ್ಟಿಕಲ್ಸ್ಗಳನ್ನು ಹೊಂದಿರತಕ್ಕಂಥದ್ದು. ಇದು 10 ಶೆಡ್ಯೂಲ್ಗಳನ್ನು ಹೊಂದಿರತಕ್ಕ ಅತಿ ದೊಡ್ಡದಾದಂಥ ಒಂದು ಕಾಯ್ದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಫೋರ್ತ್ ಒನ್, ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 1947. ಭಾರತದ ಸ್ವಾತಂತ್ರ್ಯ ಕಾಯ್ದೆ 1947. ಇವೆಲ್ಲವೂ ಬ್ರಿಟಿಷರಿಂದ ಹೊರಡಿಸಲ್ಪಟ್ಟವು ಎಂಬುದನ್ನು ನಾವು ತಿಳಿದುಕೊಂಡ ಮೇಲೆ ಈಗ ಫಸ್ಟ್ ಒನ್ ನಾವು ಅಧ್ಯಯನ ಮಾಡಬೇಕಾಗತ್ತೆ. ನಾವು ವಾಟ್ ಆರ್ ದ ವೇರಿಯಸ್ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಆಫ್ ದೀಸ್ ರಿಫಾರ್ಮ್ಸ್. ಇವೆಲ್ಲ ಕಾಯ್ದೆಗಳ ಉಪಯೋಗ ಏನು, ಇವುಗಳಿಂದ ಪ್ರಯೋಜನ ಏನು ಎಂಬುದನ್ನು ನಾವು ಒಂದೊಂದಾಗಿ ತಿಳಿದುಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ. The first one of important reforms or that acts was made in the 1909. It is called as Marley-Minto reforms. 1909ರ ಕಾಯ್ದೆಯನ್ನ ನಾವು ದ ಫಸ್ಟ್ ಪ್ರಮುಖವಾದಂಥ ಒಂದು ಕಾಯ್ದೆಯನ್ನ ಇದನ್ನ ಮಾರ್ಲೆ-ಮಿಂಟೋ ರಿಫಾರ್ಮ್ಸ್, ಮಾರ್ಲೆ-ಮಿಂಟೋ ಅವರು ಹೊರಡಿಸಿರ್ತಕ್ಕಂಥ 1909ರ ಕಾಯ್ದೆಯ ಪ್ರಯೋಜನ ಏನು, ಭಾರತದ ಆಡಳಿತ ವ್ಯವಸ್ಥೆಗೆ ಏನು ಒದಗಿಸಿತ್ತು ಎಂಬುದನ್ನು ನಾವು ಇವತ್ತು ಅಧ್ಯಯನ ಮಾಡಬೇಕಾಗಿದೆ. ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಪ್ರೊವೈಡ್ಸ್ ದ ಇಂಡಿಯನ್ಸ್. ಭಾರತಕ್ಕೆ ಇದು ಒಂದು ಮುಖ್ಯವಾದ ಉಪಯೋಗವನ್ನು ಪ್ರೊವೈಡ್ ಮಾಡಿ ಒದಗಿಸಿತ್ತು. ಅದೇನು ಎಂಬುದನ್ನು ನಾವು ನೋಡೋಣ. One is British, they gave opportunities to the locals
to participate in the administration machinery. All Indian local peoples the participate of administrative machinery in India. ಭಾರತದಲ್ಲಿ ಮೊದಲು ಎಲ್ಲ ಆಡಳಿತದ ವ್ಯವಸ್ಥೆಯಲ್ಲಿ ಬ್ರಿಟಿಷರೇ ಇರ್ತಿದ್ರು. ಪ್ರಪ್ರಥಮ ಬಾರಿಗೆ ಸ್ಥಳೀಯರು ಕೂಡ ಆಡಳಿತದಲ್ಲಿ ಇರಬೇಕು. ಭಾರತದ ಜನರು ತಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಸೇರಲು ಅವಕಾಶ ಮಾಡಿಕೊಟ್ಟಂತ ಕಾಯ್ದೆ ಯಾವುದಪ್ಪ ಅಂತ ಹೇಳಿದ್ರೆ 1909 ಮಾರ್ಲೆ ಮಿಂಟೋ ರಿಫಾರ್ಮ್ಸ್. ಮಾರ್ಲೆ ಮಿಂಟೋ ಅವರ 1909ರ ಕಾಯ್ದೆ ಏನು ಒಂದು ಅಪರ್ಚುನಿಟಿ ಪ್ರೊವಿಷನ್ಸ್ ಅನ್ನು ಒದಗಿಸಿಕೊಟ್ಟಿಪ್ಪ ಅಂದ್ರೆ ಭಾರತದ ಎಲ್ಲಾ ಜನರು ಆಡಳಿತದಲ್ಲಿ ಸೇರಲು ಅವಕಾಶ ಮಾಡಿಕೊಟ್ಟಂತ ಒಂದು ವ್ಯವಸ್ಥೆಯ ಕಾಯ್ದೆ ಯಾವುದಂತ ಹೇಳಿದ್ರೆ ಮಾರ್ಲೆ ಮಿಂಟೋ ರಿಫಾರ್ಮ್ಸ್ 1909 1909ರ ಕಾಯ್ದೆ ಅಂತ ಹೇಳಬೇಕು. ದ ಫಸ್ಟ್ ಒನ್ ಪ್ರೊವಿಷನ್ಸ್ ಆಫ್ 1909 acts provides the local people's participate administrative machinery in India. The second one provisions 1909ರ ಎರಡನೇ ಮುಖ್ಯ ಉಪಯೋಗ ಏನು? ಒಂದು ಎಲ್ಲ ಸ್ಥಳೀಯ ಜನರು ಆಡಳಿತದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿತು. ಇನ್ನು ಎರಡನೇದು ಏನು ಅವಕಾಶ ಮಾಡಿಕೊಡಕ್ಕಪ್ಪ ಅಂದ್ರೆ ದ ಸಪ್ರೇಟ್ ಎಲೆಕ್ಟೋರೇಟ್ ಟು ದಿ ಮುಸ್ಲಿಮ್ಸ್. ಮುಸ್ಲಿಂ ಸಮುದಾಯದವರು ಪ್ರತ್ಯೇಕವಾದ ಮತದಾರರ ಕ್ಷೇತ್ರವನ್ನು ಒದಗಿಸಿಕೊಟ್ಟಂತ ಪ್ರಪ್ರಥಮ ಕಾಯ್ದೆ ಬ್ರಿಟಿಷರಲ್ಲಿ ಯಾವುದಪ್ಪ ಅಂತ ಹೇಳಿದ್ರೆ 1909 Act Marle Miಂಟೋ ರಿಫಾರ್ಮ್ಸ್. A separate electorate to the Muslims. What is the separate electorate for the Muslims? ಹಂಗಂದ್ರೆ ಏನು? ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕವಾದ ಮತಕ್ಷೇತ್ರ ಇದು ಏನು ತೋರಿಸ್ಕೊಡ್ತಿದೆ? Where the Muslims can vote only to the Muslim candidates and can elect for representative. ಮುಸ್ಲಿಂ ಸಮಾಜದವರು ಮುಸ್ಲಿಂ ಸಮಾಜದ ಅಭ್ಯರ್ಥಿಗೆ ಮತ ಹಾಕಿ ತಮ್ಮ ಜನಪ್ರತಿನಿಧಿಯನ್ನ ತಾನೇ ಆಯ್ಕೆ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ. ಸಪ್ರೇಟ್ ಎಲೆಕ್ಟೋರೇಟ್ ಟು ದಿ ಮುಸ್ಲಿಮ್ಸ್ provides the second provisions of 1909 Act ಮಾರ್ಲೆ ಮಿಂಟೋ ರಿಫಾರ್ಮ್ಸ್. ಮಾರ್ಲೆ ಮಿಂಟೋ ಎರಡನೇ ಉಪಯೋಗ ಏನಿತ್ತಪ್ಪ? ಒಂದು ಸ್ಥಳೀಯರು ಆಡಳಿತದಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಭಾಗವಹಿಸೋದು. ಎರಡನೇದು ಏನಾಗಿತ್ತಪ್ಪ ಅಂದ್ರೆ ಪ್ರತ್ಯೇಕ ಮುಸ್ಲಿಂ ಮತದಾರರಿಗೆ ಒಂದು ಮತಕ್ಷೇತ್ರ. ಮುಸ್ಲಿಂ ಜನಾಂಗದವರು ತಮ್ಮ ಅಭ್ಯರ್ಥಿಗೆ ಮತ ಹಾಕಿ ತಮ್ಮ ಜನಪ್ರತಿನಿಧಿಯನ್ನ ತಾವೇ ಆಯ್ಕೆ ಮಾಡಿಕೊಳ್ಳೋದು. ಇದು ಮುಂದೆ ಒಂದಿನ ಮಹಾತ್ಮ ಗಾಂಧೀಜಿಯವರನ್ನು ಅಪೋಸ್ ಮಾಡಿದ್ರು. ಯಾಕೆ ಎಂಬುದನ್ನು ಮುಂದೆ ನಾವು ನೋಡೋಣ. ಯಾಕಂದ್ರೆ ಇದರಿಂದ ದೇಶ ಇಬ್ಬಾಗವಾಗುತ್ತೆ ಎಂಬ ಕಾರಣ ಕೊಟ್ಟು ಮಹಾತ್ಮ ಗಾಂಧೀಜಿಯವರು ಈ ರೀತಿ ವ್ಯವಸ್ಥೆ ಬೇಡ, ಅದಕ್ಕೆ ಇವ್ರು ಏನು ಕರೀತಾರೆ ಅಂದ್ರೆ ಕೋಮುವಾದಿ ಅಂತ ಕರೆದ್ರೆ. ಅದಕ್ಕೆ ಮಾರ್ಲೆ ಮಿಂಟೋಗ ಕೋಮುವಾದಿ ಅಂತ ಕರೆದ್ರೆ. ಯಾಕಂದ್ರೆ ಜಾತಿ ಆಧಾರದ ಮೇಲೆ ಕೆಲವೊಂದು ಈ ರೀತಿ ಒಡೆಯುವುದನ್ನ ಮಹಾತ್ಮ ಗಾಂಧೀಜಿಯವರು ಸಹಿಸಿಕೊಳ್ಳಲಿಲ್ಲ. ಇಷ್ಟು ಫಸ್ಟ್ ಒನ್ ಆಕ್ಟ್ 1909 ದ ಪ್ರೊವೈಡ್ಸ್ ದ ಮೆನಿ ಮೋರ್ ಪ್ರೊವಿಷನ್ಸ್. ಬಹಳಷ್ಟು ಉಪಯೋಗಗಳಿದ್ದು ಅದರಲ್ಲಿ ಎರಡು ಉಪಯೋಗಗಳನ್ನ ನಾವು ನೋಡಿದ್ದೀವಿ. ನಿಮ್ಮ ಕ್ವಶನ್ ಬರುತ್ತೆ, ಮಾರ್ಲೆ ಮಿಂಟೋ ರಿಫಾರ್ಮ್ಸ್ 1909ರ ಒಂದು ಉಪಯೋಗನ ತಿಳಿಸಿ ಅಂತ ಬಂದಾಗ ನೀವು ಎರಡರಲ್ಲಿ ಒಂದು ಬರಿಬಹುದು. ನೆಕ್ಸ್ಟ್ ಸೆಕೆಂಡ್ ಒನ್ ಆಕ್ಟ್ಸ್ ಮಾಂಟೆಗೋ ಚೇಮ್ಸ್ಬರ್ಗ್ ರಿಪೋರ್ಟ್ 1919. 1919ರ ಮಾಂಟೆಗೋ ಚೇಮ್ಸ್ಬರ್ಗ್ ರಿಪೋರ್ಟ್ ಅಂಡ್ ಆಕ್ಟ್. ಈ ಕಾಯ್ದೆಯು ವಾಟ್ ಆರ್ ದ ವೇರಿಯಸ್ ಪ್ರೊವಿಷನ್ಸ್ ಪ್ರೊವೈಡ್ಸ್ ದ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಭಾರತದ ಆಡಳಿತದ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಉಪಯೋಗಗಳ ಇವುದರಲ್ಲಿ ಯಾವುದು ಎಂಬುದನ್ನು ನಾವು ನೋಡೋಣ. The second important reforms and the acts was made in 1909 that is known as the 1909 Act. It is known as the Montego Chelmsford Report. 1919ರ ಕಾಯ್ದೆಗೆ ಏನಂತ ಕರೆದ್ರು? ಮಾಂಟೆಗೋ ಚೇಮ್ಸ್ಫೋರ್ಡ್ ರಿಪೋರ್ಟ್ 1919. ಇದರ ಎರಡು ಪ್ರೊವಿಷನ್ಸ್ಗಳನ್ನು ನಾವು ನೋಡೋಣ. 1919 Act Montego Chelmsford Reports introduced the diarchy system in India. ಭಾರತದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನ ಜಾರಿಗೆ ತಂದಂತ ಕಾಯ್ದೆ ಯಾವುದು ಅಂತ ಕೇಳಿದ್ರೆ ಡಯಾರ್ಕಿ ಸಿಸ್ಟಮ್. Diarchy means, students please remember,
one marks question come to their examination. What is the diarchy? Diarchy means dual government, dvisarakara, two system of government in British provinces. ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ದ್ವಿಸರಕಾರ ಪದ್ಧತಿಯನ್ನು ಜಾರಿಗೆ ತಂದಂಥ ಕಾಯ್ದೆ ಯಾವುದು ಅಂತ ಕೇಳಿದ್ರೆ 1919 ಕಾಯ್ದೆ, ಮಾಂಟೆಗೋ ಚೆಲ್ಮ್ಸ್ಫರ್ಡ್ ರಿಪೋರ್ಟ್ 1919 ಆಕ್ಟ್. 1919 ಕಾಯ್ದೆ ಒಂದು ಉಪಯೋಗನ ತಿಳಿಸಿ ಕೇಳಿದಾಗ ಇಂಟ್ರೊಡ್ಯೂಸ್ ಟು ದಿ ಡಯಾರ್ಕಿ ಸಿಸ್ಟಮ್ ಇನ್ ಇಂಡಿಯಾ ದ ಬ್ರಿಟಿಷ್ ಪ್ರಾವಿನ್ಸಸ್. ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದು ಎರಡು ರೀತಿಯ ತರಹದ ಸರ್ಕಾರ ಅಂತ ನಾವು ತಿಳ್ಕೊಳ್ಬಹುದು. What is diarchy means? Diarchy means the dual government of two system government in the British provinces. The second one, the provisions, the 1919 acts provides the Indian administrative. ಮಾಂಟೆಗೋ ಚೆಲ್ಮ್ಸ್ಫರ್ಡ್ ರಿಪೋರ್ಟ್ 1919 ಎರಡನೇ ಒಂದು ಮುಖ್ಯವಾದ ಉಪಯೋಗ ಏನಾಯಿತು? ಫಸ್ಟ್ ಒನ್ ಯಾವುದಾಯಿತು? ಡಯಾರ್ಕಿ ಸಿಸ್ಟಮ್, ದ್ವಿಸರ್ಕಾರ ಪದ್ಧತಿಯನ್ನ ಬ್ರಿಟಿಷ್ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಏನಪ್ಪಾ ಅಂದ್ರೆ ಇದನ್ನ ಜಾರಿಗೆ ತಂದ್ರು ಎಂಬುದನ್ನು ನಾವು ನೋಡಿದ್ದೀವಿ, ದ್ವಿಸರ್ಕಾರ ಪದ್ಧತಿಯನ್ನ. ಹೌದಾ? ಆಮೇಲೆ ಇದು 1935 ಕಾಲದಲ್ಲಿ ದ್ವಿಸರ್ಕಾರ ಬರುತ್ತೆ. ಇದು ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಇರುತ್ತೆ, ಅದು ಕೇಂದ್ರ ಸರ್ಕಾರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ತಂದಿರುತ್ತೆ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಎರಡು ಬರ್ತಾವೆ ದ್ವಿಸರ್ಕಾರ ಪದ್ಧತಿ. ಒಂದು 1919 ಆಕ್ಟ್ ಡಯಾರ್ಕಿ ಸಿಸ್ಟಮ್, ಇದು ಎಲ್ಲಿಪ್ಪ ಅಂದ್ರೆ ದ್ವಿಸರ್ಕಾರ ಪದ್ಧತಿ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಆಗಿರುತ್ತೆ. 1935 ದ್ವಿಸರ್ಕಾರ ಪದ್ಧತಿ ಬರುತ್ತೆ, ಅದು ಕೇಂದ್ರ ಸರ್ಕಾರದಲ್ಲಿ ದ್ವಿಸರ್ಕಾರ ವ್ಯವಸ್ಥೆಯನ್ನು ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದಿರುತ್ತೆ ಅಂತ ತಿಳ್ಕೊಳ್ಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಪ್ರೊವಿಷನ್ಸ್ ದ 1909 ದ ಫಸ್ಟ್ ಒನ್ ಡಯಾರ್ಕಿ ಸಿಸ್ಟಮ್ ಇಂಟ್ರೊಡ್ಯೂಸ್ ದಿ ಬ್ರಿಟಿಷ್ ಪ್ರಾವಿನ್ಸಸ್. ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ರು. ನೆಕ್ಸ್ಟ್ ಒನ್ ದ ಪ್ರೊವೈಡ್ಸ್ ದ ರೆಸ್ಪಾನ್ಸಿಬಲ್ ಗೌರ್ಮೆಂಟ್. 1919 ಮತ್ತೊಂದು ಉಪಯೋಗ ಏನಪ್ಪ ಅಂದ್ರೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಪ್ರೊವೈಡ್ಸ್ ದ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ಜವಾಬ್ದಾರಿಯುತ ಸರ್ಕಾರದ ವ್ಯವಸ್ಥೆಯನ್ನ ಜಾರಿಗೆ ತರುವಂತ ಯಾವ್ದು ಮಾಡಿದ್ರು ಅಂದ್ರೆ ಎರಡನೇ ಪ್ರೊವಿಷನ್ ಜವಾಬ್ದಾರಿಯುತ ಸರ್ಕಾರ. ಜನರಿಗೆ ಸಂಬಂಧಪಟ್ಟಂತ ಜವಾಬ್ದಾರಿ, ಕೆಲವೊಂದು ಕಾನೂನು ನಿಯಮಗಳ ಮುಖಾಂತರ ಜವಾಬ್ದಾರಿಯುತವಾಗಿ ನಡೆಸಿಕೊಂಡಿರ್ತಕ್ಕಂಥ ಸರ್ಕಾರದ ವ್ಯವಸ್ಥೆಯನ್ನು ಜಾರಿಗೆ ತಂದಿತ್ತು. ಒಟ್ಟು ನಾವು ಇವತ್ತು ನೋಡಿದೇನಪ್ಪ ಅಂದ್ರೆ ಟೋಟಲ್ ಬ್ರಿಟಿಷ್ ಹೊರಡಿಸಿರುವ ಎಲ್ಲ ಕಾಯ್ದೆಗಳು 4. ಅದರಲ್ಲಿ ಪಾರ್ಲಿಮೆಂಟ್ ರಿಫಾರ್ಮ್ಸ್ 1909 ಒಂದು, ಅದರ 2 ಉಪಯೋಗ ನೋಡಿದ್ವಿ. ನೆಕ್ಸ್ಟ್ ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ರಿಪೋರ್ಟ್ 1919 ಅದರ 2 ಉಪಯೋಗಗಳನ್ನ ನೋಡಿದ್ವಿ. ಈಗ ನೆಕ್ಸ್ಟ್ ಒನ್ ಯಾವಪ್ಪ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935.